ಯಾಕೆ ನಾನು ಬಸವಣ್ಣನವರ ಜಯಂತಿಯ ದಿನವೇ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಅಂತಂದ್ರೆ, ಬಸವಣ್ಣನವರ ನೇತೃತ್ವದಲ್ಲಿ 12ನೇ ಶತಮಾನದಲ್ಲಿ ಈ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೋಸ್ಕರ, ಸಾಮಾಜಿಕ ಬದಲಾವಣೆಯನ್ನು ತರಲಿಕ್ಕೋಸ್ಕರ, ಹೊಸ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೋಸ್ಕರ ಜಾತಿ ರಹಿತವಾದಂತ, ವರ್ಗ ರಹಿತವಾದಂತ, ಮೂಢನಂಬಿಕೆಗಳ ರಹಿತವಾದಂತ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು. ಮಾನವೀಯತೆಯಿಂದ ಕೂಡಿತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಮನುಷ್ಯರ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಬಸವಾದಿ ಶರಣರು ಮಾಡಿದಂತ ಕ್ರಾಂತಿ ಅಂತಕ್ಕಂಥದ್ದನ್ನು ಇವತ್ತು ನಾವು ತಿಳ್ಕೋಬೇಕಾಗ್ತದೆ. ಅದಕ್ಕೆ ನನಗೆ ಬುದ್ಧ, ಬಸವ, ಗಾಂಧೀಜಿ, ಅಂಬೇಡ್ಕರ್ ಇವರೆಲ್ಲರೂ ಕೂಡ ಪ್ರೇರಣೆ ನನಗೆ. ಅವರೇ ಸ್ಫೂರ್ತಿ. ಅವ್ರ ವಿಚಾರಗಳಿದ್ದಾವಲ್ಲ, ಅಂದೂ ಪ್ರಸ್ತುತ, ಇಂದೂ ಪ್ರಸ್ತುತ, ಮುಂದೆಯೂ ಕೂಡ ಪ್ರಸ್ತುತ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅವರು ಬಸವಾದಿ ಶರಣರು ಅನುಭವ ಮಂಟಪವನ್ನ ಮಾಡಿ ಒಂದೇ 12ನೇ ಶತಮಾನದಲ್ಲೇ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಪ್ರಜಾಪ್ರಭುತ್ವ ಸಂಸತ್ ಇದೆಯಲ್ಲ, ಇದಕ್ಕೆ ಏನಾದರೂ ತಳಹದಿ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು, ಸಂಸತ್ತನ್ನ ಕೊಟ್ಟಂತ ಕೊಡುಗೆ ಬಸವಾದಿ ಶರಣರಿಗೆ ಸೇರ್ತದೆ ಅಂತಕ್ಕಂಥದನ್ನ ಇವತ್ತು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಈ ಜಗತ್ತಿಗೆ ಮೊಟ್ಟ ಮೊದಲಿಗೆ ಪ್ರಜಾಪ್ರಭುತ್ವ ಮತ್ತು ಸಂಸತ್ತು ಇದನ್ನ ಪರಿಚಯಿಸಿದಂತ ಕೀರ್ತಿ ಬಸವಾದಿ ಶರಣರು. ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಈ ದೇಶದಲ್ಲಿ, ಆ ಸಂವಿಧಾನದಲ್ಲಿರ್ತಕ್ಕಂಥ ಅನೇಕ ವಿಚಾರಗಳು ಬಸವಾದಿ ಶರಣರು ಹೇಳಿದಂತ ವಿಚಾರಗಳು. ಬಸವಾದಿ ಶರಣರು ಹೇಳಿದಂತ ವಿಚಾರಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಪರಿಹಾರವನ್ನ ಸೂಚಿಸತಕ್ಕಂಥ ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಈ ಎಲ್ಲ ಪರಿಹಾರ ಸೂಚಿಸತಕ್ಕಂಥ ವಿಚಾರಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಬಸವಾದಿ ಶರಣರೇ ಹೇಳಿದ್ರು. ಈ ಸಮಾಜದಲ್ಲಿ ಬಸವಾದಿ ಶರಣರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಪ್ಪಾ ಅಂತಂದ್ರೆ, ಮೌಲ್ಯಗಳೇನಪ್ಪಾ ಅಂತಂತಂದ್ರೆ ಕಾಯಕ ಮತ್ತು ದಾಸೋಹ. ಕಾಯಕ ಮತ್ತು ದಾಸೋಹ. ಇಂಗ್ಲಿಷ್ನಲ್ಲಿ ಕಾಯಕ ಅಂತಂದ್ರೆ ಪ್ರೊಡಕ್ಷನ್, ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್. ಈ ದೇಶದಲ್ಲಿ, ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಕಾಯಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಕಾಯಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಎಲ್ಲರೂ ಸೇರಿ ಉತ್ಪಾದನೆ ಮಾಡಿದಂತ ಸಂಪತ್ತನ್ನ ಎಲ್ಲರೂ ಹಂಚ್ಕೋಬೇಕು.